ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ 6 o'clock ಆಗಿದೆ ಗೈಸ್. ಇವಾಗ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನಗೆ ಒಂದು 2-3 ಜನ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿದ್ದೀರಾ. ನಾನು ಪ್ರೀವಿಯಸ್ ಯಾವುದೋ ವ್ಲಾಗಲ್ಲಿ ಬರ್ಡೇ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಅಕ್ಕ ಎಲ್ಲಿ ಬರ್ಡೇ ಶೂಟ್ ವಿಡಿಯೋನೇ ಹಾಕಿಲ್ಲ ಅಂತ ಮಾಡಿದ್ದೀರಾ. ಸೊ ಇವತ್ತು ನಾನು ಬರ್ಡೇ ಶೂಟ್ ಮಾಡ್ತಾ ಇರೋದು. ಇವತ್ತು 23, ನಾಳೆ 24ಗೆ ನನ್ನ ಬರ್ಡೇ ಇರೋದು. ಈ ವ್ಲಾಗ್ ನಿಮಗೆ 24ಗೆ ಅಪ್ಲೋಡ್ ಆಗುತ್ತೆ. ನಾನು ಇಷ್ಟು ದಿನ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಚರಿಮಂಗೂ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ನನಗೂ ಯಾವುದೇ ವಿಡಿಯೋ ವ್ಲಾಗ್ಸ್ ಮಾಡೋ ಮೂಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೆಂಗಾದರೂ ಮಾಡಿ ಸ್ವಲ್ಪನಾದ್ರೂ ವ್ಲಾಗ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತ ನಾನು ಬೇಗ ಎದ್ದಿರೋದೇ ಅದಕ್ಕೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ. ಇವಾಗ ನಾವು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಿಸೋಣ ಅಂತ ಇರೋದು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಲ್ಲಿ ಇದ್ರ ಹತ್ರ ಚೆನ್ನಾಗಿರುತ್ತೆ. ಯಾವ ಪ್ಲೇಸ್ ಅಂತ ನಾವು ಹೋಗ್ತಾ ಹೇಳ್ತೀನಿ ಎಲ್ಲಿ ಮಾಡಿಸೋದು ಅಂತ. ಕಿರಣ್, ಚರಿಮಾ, ನಮ್ಮಪ್ಪ ಯಾರೂ ಎದ್ದಿಲ್ಲ ಇನ್ನೂ. ನಾನೆದ್ದು ಫಸ್ಟು ರೆಡಿ ಆಗ್ತೀನಿ. ರೆಡಿ ಆಗಿ ಅದಾದಮೇಲೆ ಅವ್ರದ್ದೇನು ಬೇಗ ರೆಡಿ ಆಗಿಬಿಡ್ತಾರೆ. ಸೊ ನಾನಿವತ್ತು ಯಾವ ಡ್ರೆಸ್ ಹಾಕ್ಕೋತಾ ಇದ್ದೀನಿ, ಹಾಗೆಯೇ ನಾವು ಏನು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಗೊತ್ತು. ಬರ್ಡೇ ಶೂಟ್ ಅಂತ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಕಿರಣ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ 25ನೇ ವರ್ಷದ ಬರ್ಡೇ ಅಂದರೆ ಸ್ವಲ್ಪ ಮೆಮೊರೇಬಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಹೇಳಿಬಿಟ್ಟಿದ್ದಾರೆ. ಬನ್ನಿ ರೆಡಿ ಆಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಬೇಕು. ಸೊ ಇದು ನನ್ನ ಔಟ್ಫಿಟ್. ಸೊ ಗೈಸ್, ಎಲ್ಲ ಇದು ಈ ಥರ ನಾನು ಮೊನ್ನೆನೇ ಹೇರ್ ಸ್ಟ್ರೈಟ್ ಮಾಡಿಸ್ಕೊಂಡಿದ್ದೆ ಒಂದು 2 days ಬ್ಯಾಕ್. ಆ್ಯಕ್ಚುಲಿ ನಮ್ದು ಅವತ್ತು ಪ್ಲ್ಯಾನಿಂಗ್ ಇದ್ದಿದ್ದು, ಅದಕ್ಕೆ ಅವತ್ತೇ ಮಾಡಿಸ್ಕೊಬಿಟ್ಟೆ. ಅದಾದಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಹೇರ್ ಸ್ಟ್ರೈಟ್ ಆಲ್ಮೋಸ್ಟ್ ಹೋಗಿದೆ. ಇಲ್ಲಿ ಫ್ರಂಟಲ್ಲೆಲ್ಲ ಹೇರ್ ಸ್ಟೈಲ್ ಹೋಗಿದೆ. ಜಾಸ್ತಿ ಸ್ಟ್ರೈಟ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ಸೊ ಇದಿಷ್ಟು ಓಕೆ ಅನಿಸುತ್ತೆ. ಓಕೆ ಗೈಸ್, ಆ್ಯಕ್ಚುಲಿ ನನ್ನ ಫೋನ್ ಚಾರ್ಜ್ಗಿರಬೇಕು, ಐಫೋನ್ ಚಾರ್ಜ್ಗಿರಬೇಕು. ಸೊ ನಾನು ಎಲ್ಲ ಮೇಕಪ್ ಎಲ್ಲ ಆದಮೇಲೆ ಸಿಗ್ತೀನಿ. ಸೊ ಅಲ್ಲಿ ತನಕ ಚಾರ್ಜ್ ಆಗಲಿ, ಟೈಮ್ ಇಲ್ಲ ಇವಾಗ. ಕಿರಣ್ ಎದ್ದ ತಕ್ಷಣ ನನಗೆ ಚೆನ್ನಾಗಿ ಬಡಿತಾನೆ ಚಾರ್ಜ್ ಇಲ್ಲ ಅಂದರೆ. ಸೊ ಚಾರ್ಜ್ಗಿರ್ತೀನಿ. ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಕ್ಯಾಮ್ರಾಕ್ಕೆ ಯಾವ ಥರ ಕಾಣಿಸ್ತಿದ್ದೀನಿ ಗೊತ್ತಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇದು ಹೇರ್ ಸ್ಟೈಲ್ ಏನಪ್ಪ ಅಂತಂದರೆ ಗಾಡೀಲಿ ಹೋಗೋದಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ತಗೊಳ್ಳೋಣ ಅಂತ. ನಾವು ಇವಾಗ ಏನೇನು ಪ್ರಾಪರ್ಟೀಸ್ ತೊಗೊಂಡೋಗ್ತಾ ಇದ್ದೀವಿ, ಏನೇನು ತೊಗೊಂಡೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಕಿರಣ್ ಕೂಡ ಇವಾಗ ಎದ್ದು ಇವಾಗ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ನಿಮಗೆ ನಾವೇನೇನು ತೊಗೊಂಡೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಗೈಸ್, ವೈಟ್ ಫ್ಲವರ್ ಬೊಕ್ಕೆ ತಗೊಂಡೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯೂಟಾಗಿದೆ. ಫುಲ್ ವೈಟ್ ರೋಸ್, ವೈಟೇ ಬೇಕು ಅಂತ ನಾವೇ ಮಾಡಿಸ್ಕೊಂಡಿರೋದು. ಇದು ಅಂದರೆ ಇದು ಕೇಕ್. ಇದೆಲ್ಲ ಅನ್ಬಾಕ್ಸ್ ಮಾಡಿದಾಗ ತೋರಿಸ್ತೀನಿ. ಕೇಕ್, ಬೊಕ್ಕೆ, ಮತ್ತು ಇಲ್ಲಿ ಸ್ವಲ್ಪ ಥಿಂಗ್ಸ್ ಇದೆ. ಆ್ಯಕ್ಚುಲಿ ಇದು ನಾನು ಅಲ್ಲಿ ಕೂಮ್ ಮಾಡ್ಕೊಳ್ಳೋಕ್ಕೆ. ಇದು 24ರಿಂದ 25ಗೆ. ಸೊ ಇದಿಷ್ಟು ತಗೊಂಡೋಗ್ತಾ ಇದ್ದೀವಿ ಗೈಸ್. ರೆಡಿ ಆಗು. ನಮ್ಮಪ್ಪ ಇವಾಗ ಎದ್ರು. ಸೊ ಚರಿಮಾ ಇನ್ನೂ ಎದ್ದಿಲ್ಲ. ಚರಿಮಾ ಇನ್ನೂ ಮಲಗಿದ್ದಾಳೆ. ಸೊ ಅವಳನ್ನ ನಮ್ಮ ಅಪ್ಪನ ಹತ್ರ ಬಿಟ್ಬಿಟ್ಟು ಹೋಗ್ತೀವಿ, ಯಾಕಂದರೆ ಅವಳು ನಮ್ಮನ್ನ ಏನೂ ಶೂಟ್ ಮಾಡೋಕ್ಕೆ ಬಿಡಲ್ಲ. ಸೊ ಗೈಸ್,
ಗಾಡೀಲಿ ಹೋಗೋದಲ್ವಾ, ಸೊ ಅದಕ್ಕೋಸ್ಕರ ಜರ್ಕಿ ಹಾಕ್ಕೊಂಡು ಕಿರಣ್ ಕೂಡ ರೆಡಿ ಆಗಿದ್ದಾರೆ. ಇವಾಗ ಇನ್ಮೇಲೆ ನನ್ನ ಫೋನಲ್ಲಿ ಸ್ಟಾರ್ಟು ವಿಡಿಯೋ, ಯಾಕಂತಂದರೆ ಇನ್ನು ಐಫೋನ್ ಬ್ಯುಸಿ ಆಗುತ್ತೆ. ಸೊ ನನ್ನ ಫೋನಲ್ಲಿ ಮಾಡ್ತಾಯಿದ್ದೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಐಫೋನ್ಗಿಂತ ನನ್ನ ಫೋನಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾ ಬನ್ನಿ ಹೋಗೋಣ. ಬಾಪು ಏನಾದ್ರು ಹೇಳಕ್ಕಿದ್ಯಾ? ಏನಿಲ್ಲ, ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನಲ್ಲ, ನಾಳೆ ಅಪ್ಲೋಡ್ ಮಾಡೋಷ್ಟರಲ್ಲಿ ನಾಳೆ ಮಾರ್ನಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಆಗಿರುತ್ತೆ. ಓಕೆನಾ? ಸೊ ಕೇಕ್ ಸಹ ನಾನು ನೋಡಿಲ್ಲ ಯಾವ ರೀತಿ ಇದೆ ಅಂತ. ವೈಟ್ ಕಲರಲ್ಲೇ ಬೇಕು ಅಂತ ಹೇಳಿ ವೈಟ್ ಕಲರಲ್ಲೇ ತಗೊಬರ್ಸಿದ್ದೀವಿ. ಸೊ ಬೊಕ್ಕೆ ಆ್ಯಂಡ್ ಕೇಕ್ ಒಂದೇ ಕಲರಲ್ಲಿ ಇರಲಿ ಅಂತ. ನೋಡೋಣ, ಅಲ್ಲೋಗಿ ಅನ್ಬಾಕ್ಸ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡೋಣ. ನಾವು ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವತ್ತು ಬೆಳಿಗ್ಗೆನೇ ಹೋಗ್ಬೇಕಲ್ವ, ಅಷ್ಟೊತ್ತಿಗೆ ಎಲ್ಲೂ ಸಿಗಲ್ಲ ಅಂತ ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಬನ್ನಿ ಹೋಗೋಣ. ಇವಾಗ ಶಾರ್ಪ್ 7 ಆಗಿದೆ. ನಾನು ಅಷ್ಟೊತ್ತಿಗೆ ಎದ್ದಿದ್ದಕ್ಕೆ ಇಷ್ಟೊತ್ತಿಗೆ ಸರಿ ಹೋಯ್ತು. ಇಲ್ಲ ಅಂತಂದರೆ 7 ಗಂಟೆಗೆ ಎದ್ದಿದ್ರೆ ನಾವು 8 ಗಂಟೆಗೆ ಹೋಗಬೇಕಿತ್ತು. ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಎಲ್ಲ ಜನಗಳು ಓಡಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಆವಾಗ ನಮ್ಗೆ ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಯಾರೂ ಇದ್ದಿರಲ್ಲ. ಆ್ಯಕ್ಚುಲಿ ಇವತ್ತು ಸಂಡೇ ಇವತ್ತು ನಮಗೆ ಒಳ್ಳೇದಾಯಿತು. ಅಷ್ಟೇನು ವೀಕೆಂಡ್ ಇರೋದ್ರಿಂದ ಅಷ್ಟೇನು ಜನ ಓಡಾಡಲ್ಲ ಅನ್ಕೋತೀನಿ. ನೋಡೋಣ, ಅಲ್ಲೋದ್ಮೇಲೆ ಗೊತ್ತಾಗೋದು. ನಾನಿಲ್ಲಿ ಏನು ಹೇಳಿದ್ರು ಅಷ್ಟೇ. ಇವಾಗ ಆ್ಯಕ್ಚುಲಿ ಕಾಣಿಸ್ತಿರೋದು ಬಂದಿದ್ದೀವಿ. ಅಯ್ಯೋ ಕಾಣಿಸ್ತಾನೆ. ಸೊ ಗೈಸ್, ನಾವು ಬಂದಿದ್ದೀವಿ ಅರಸು ರೋಡ್ಗೆ. ಸೊ ರೋಡ್ ಎಷ್ಟು ಖಾಲಿಯಾಗಿದೆ ನೋಡಿ. ಇವಾಗ ಟೈಮ್ 7:30 ಆಗಿದೆ. ಚೆನ್ನಾಗಿ ಬೆಳಕು ಬಂದಿದೆ, ಚೆನ್ನಾಗಿದೆ. ನಂದು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿಲ್ಲ, ಇಲ್ಲ ಅಂತಂದರೆ ತೋರಿಸ್ತಾ ಇದೆ. ಕಿರಣ್ನ ತೋರಿಸ್ತೀನಿ ರೀ. ಏನು ಇಲ್ಲ, ಹೋಗು. ನಾನು ಸೊ ಗೈಸ್ ಇದು ಮಾಡಿ ಸಿಗ್ತೀನಿ, ಆಯಿತಾ? ನಾನು ಇಲ್ಲಿ ಫೋನ್ ಇಟ್ಬಿಟ್ಟು ಅಲ್ಲೋದ್ರೆ ಅಷ್ಟರಲ್ಲಿ ಇಲ್ಲಿ ಯಾರೇ ಎತ್ಕೊಂಡ್ಬಿಡ್ತಾರೆ ಗೈಸ್. ಶೂಟ್ ಮಾಡಕ್ ಬಂದಿದೀವ ಅಥವಾ ಏನ ಆ್ಯನಿವರ್ಸರಿ ಶೂಟ್ ಮಾಡಕ್ ಬಂದಿದೀವ ಅಂತ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಇಲ್ಲಿ ಕಪಲ್ ಶೂಟೇ ಆಗ್ತಿದೆ ಹೊರತು ನನ್ನ ಸಿಂಗಲ್ ಯಾರು ಮಾಡ್ಕೊಡ್ತಾ ಇಲ್ಲ. ವಿಡಿಯೋ ಅಂತೂ ಮಸ್ತಾಗಿ ಬರ್ತಾ ಇದೆ. ಇನ್ನು ಎಡಿಟಿಂಗ್ ಅಂತೂ ಆದ್ಮೇಲಂತೂ ಅದು ಎಷ್ಟು ಸತಿ ನೋಡ್ತೀನ ದೇವರಿಗೆ ಗೊತ್ತು ಗೈಸ್. ಆಲ್ಮೋಸ್ಟ್ ಕಪಲ್ ಶೂಟ್ ಎಲ್ಲ ಮುಗೀತು. ಇವಾಗ ನಂದು ಸಿಂಗಲ್ ಮಾಡಬೇಕು. ಸಿಂಗಲ್ ಮಾಡುವಾಗ ಅದು ಕಂಪ್ಲೀಟಾಗಿ ಸಿಗುತ್ತೆ. ಯಾಕಂತಂದರೆ ಅದನ್ನು ಕಿರಣ್ಗೆ ಕೊಡ್ತೀನಿ ವಿಡಿಯೋ ಮಾಡಲಿಕ್ಕೆ. ಪಬ್ಲಿಕಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಿರೋದು. ಯಾಕಂದರೆ ಯಾರೂ ಇಲ್ಲ ಇಲ್ಲಿ ರೋಡಲ್ಲಿ, ಅದಕ್ಕೆ ಆರಾಮಾಗಿ ಮಾತಾಡ್ತಿದ್ದೀನಿ. ಇಲ್ಲಿ ಯಾರು ಬರಲ್ಲ ಅಂತ ನೋಡಿದ್ರೆ ಆಲ್ರೆಡಿ 2 ಕಪಲ್ಸ್ ಆ್ಯಡ್ ಆಗಿದ್ದಾರೆ. ನಮ್ಗೆ ನೋಡ್ತಾರ ಕಣಪ್ಪು. ಎಲ್ಲ ಕ್ಯಾಮ್ರಾದಲ್ಲಿ ಮಾಡಿಸಿದ್ರೆ ನೋಡಿ, ಇವರು ಫೋನಲ್ಲಿ ಮಾಡಿಸ್ತಾರಲ್ಲ ಅಂತ. ಅಲ್ಲಿ ಸಿಟಿಲೆಲ್ಲ ಮುಗೀತು ಎಲ್ಲ ಶೂಟ್ ಮಾಡಿಕೊಂಡು. ಇವಾಗ ನಂದು ಸಿಂಗಲ್ ಕೇಕ್ ಕಟ್ಟಿಂಗ್ ಶೂಟ್ ಮಾಡಬೇಕು. ಸೊ ಅದಕ್ಕೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಯೆಲ್ಲೋ ಕಲರ್ ಫ್ಲವರ್, ಇವಾಗ ಸೀಸನ್ ಅಲ್ವಾ, ಸೊ ಅದನ್ನು ಹುಡ್ಕೊಂಡು ಬಂದ್ವಿ. ಯೆಲ್ಲೋ ಕಲರ್ ಫ್ಲವರ್ಗಿಂತ ಇಲ್ಲಿ ಸಖತ್ತಾಗಿದೆ ಗೈಸ್. ಪರ್ಪಲ್
ಪರ್ಪಲ್ ಕಲರ್ ಫ್ಲವರ್ ಸಿಕ್ಕಿದೆ, ಸಖತ್ತಾಗಿದೆ. ಇಲ್ಲಿ ನೋಡಿ, ಚೆನ್ನಾಗಿದೆ. ವಾವ್, ಇರಿ ಬ್ಯಾಕ್. ಚೆನ್ನಾಗಿದೆ ಅಲ್ವಾ? ಅಲ್ಲಿ ಯೆಲ್ಲೋ ಕಲರ್ ಬೇಕಾದ್ರೆ ಅಲ್ಲೂ ಯೆಲ್ಲೋ ಕಲರ್ ಇದೆ. ನೋಡಿ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಬರ್ಡೇಗೆ. ವಾವ್, ಎಷ್ಟು ಪಕ್ಕ ಎಷ್ಟಿದ್ಯಾ? ಪುಸ್ತಕಂತ ಅನ್ ಪಕ್ಕ ಎಸ್ಕೋತಾರೆ. ಈ ಸತಿ ಪಕ್ಕನಾ? ಒಂದು ಹೂವು ಎಸೆಯಕ್ಕೂ ಬರಲ್ವಲ್ಲ ಅಪ್ಪು ನಿನ್ಗೆ? ಕೇಕ್ ನೋಡಿ, ಬೊಕ್ಕೆ ನೋಡಿ. ಓಕೆನಾ? ಇವಾಗ ಫೈನಲ್ ಆಗಿ ಮುಗೀತು ಎಲ್ಲ, ಸರಿನಾ? ಎಲ್ಲ ಇನ್ನೇನು ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ಯಲ್ಲ. ಹಾ, ಇದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ನಮ್ದು ಅದಾದಷ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಗಾಯ್ಸ್, ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ನಂದೆಲ್ಲ ಮುಗೀತು, ಕೂತಿದ್ದೀನಿ. ಹಾಗೇನೆ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಮಿಸ್ ಮಾಡ್ದೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ನೋಡಿ, ಯಾಕಂತಂದರೆ ವಿಡಿಯೋ ಅಂತೂ ಸಕ್ಕತ್ತಾಗಿ ಬಂದಿದೆ ನಮ್ಮ ಪ್ರಕಾರ. ಸೊ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ನಮ್ಮದು ಅಚ್ಚುಮ ಪ್ರಿನ್ಸಸ್ ಅಂತ ಇನ್ಸ್ಟಾಗ್ರಾಮ್ ID ಇದೆ. ಸೊ ಬಂದು ನೋಡಿ, ಹಾಗೇನೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಸಬ್ಸ್ಕ್ರೈಬ್ಗೆ ಏನಂತಿದೆ ಗೊತ್ತಾ? ಅಲ್ಲ, ಸಬ್ಸ್ಕ್ರೈಬ್ ಅಂತಿದ್ದೆ. ಈಗ ಸಬ್ಸ್ಕ್ರೈಬ್ ಗೊತ್ತು. ಸೊ ರೀಲ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಫ್ರೆಂಡ್ಸು. 1 2 3 4 5 ಅಷ್ಟೊಂದು ಜನ ಇದ್ದಾರೆ. ಸೊ ಬಿಸಿಲು ಬಂದೇ ಬಿಡ್ತು, ಟೈಮ್ ಆಗೇ ಬಿಡ್ತು ಗೈಸ್. ಯಪ್ಪ 9 ಗಂಟೆ, ಟೈಮ್ ಓಡೋದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾವು ಇದು ಇಲ್ಲಿ ಎಲ್ಲ ಶೂಟ್ ಮಾಡ್ತಾ ಇರ್ತಾರೆ 7 ಮೇಲೆ 9 o'clock ತನಕ ಅಲ್ಲೋಗಿರುತ್ತೆ ಅಷ್ಟೇ. ಬಟ್ 9 o'clock ಮೇಲೆ ಯಾರಿಗೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಎಲ್ಲ ಜನ ಓಡಾಡ್ತಾ ಇರ್ತಾರಲ್ಲ. ಸೊ ಆ ಟೈಮಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ, 9 o'clock ತನಕ ಅಷ್ಟೇ. ಆವಾಗ ನಮಗೂ ಒಂಥರ ವಿಡಿಯೋ ಮಾಡೋಕ್ಕಾಗಲ್ಲ, ಒಂಥರ ಶೈ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಂದು ಹೇರ್ ಸ್ಟೈಟೆಲ್ಲ ಯಾವ ಮಟ್ಟಕ್ಕಾಗಿದೆ ನೋಡಿ. ನನಗೆ ಗೊತ್ತಿಲ್ಲ, ಕಿರಣ್ ಹೇಳಿದ್ದು. ದಿಗ್ಗಜರು ಮೂವಿ ನೋಡಿದ್ದೀರಾ? ವಿಷ್ಣುವರ್ಧನ್ದು. ಸೊ ಅದಿಲ್ಲೇ ಶೂಟಿಂಗ್ ಆಗಿದ್ದಂತೆ. ಯಾವುದು? ಯಾವ ಸಾಂಗ್ ಹೇಳು? ದಿಗ್ಗಜರು ಮೂವಿ ತುಂಬ ಜನ ನೋಡಿರಲ್ಲ. ವಿಷ್ಣುವರ್ಧನ್ದು ಯಾಕೆ ನೋಡಿರಲ್ಲ? ಹಾಡೇಳು. ಕುಚಿಕು 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 ನಿನ್ನ ಚಡ್ಡಿ ದೋಸ್ತಿ ಕಣ ಕುಚಿಕು. ಇದು ಮಾಮೂಲಿ ಆಫು. ಹಿಂಗ ಅದೇ ಮೂವಿ ಕಣಪ್ಪ. ಫೈನಲಿ ಎಲ್ಲ ಮುಗೀತು, ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಇವಾಗ ಮನೆ ಹೋಗ್ತಿದ್ದೀವಿ. ಇವಾಗ ನೆಕ್ಸ್ಟ್ ಅಲ್ಲಿ ಒಂದು ಸ್ವಲ್ಪ ಅದೇ ನಿಮ್ಗೆ ಹೇಳಿದ್ನಲ್ಲ ವಿಷ್ಣುವರ್ಧನ್ ಶೂಟಿಂಗ್ದು, ಅಲ್ಲಿ ತೋರಿಸ್ತೀನಿ. ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಬಾ. ಬೊಕ್ಕೆ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್, ಕೊಡ್ತೀನಿ. ಆದರೆ ಎಷ್ಟೊತ್ತೊಳಗಡೆ ಹೇಳ್ಬೇಕು ಗೊತ್ತಾ? ಇದಾ ನಂಗೆ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡು. ಸೊ ಇದೆ ಅಂತೆ ಗೈಸ್, ಇಲ್ಲೆಲ್ಲ ಶೂಟಿಂಗ್ ಆಗೋಂಥ ಸ್ಪಾಟ್ಸ್ ಇದು. ವಾವ್, ನಾವು ಯೆಲ್ಲೋ ಕಲರ್ ಹೂ ಹುಡುಕ್ತಾ ಇದ್ವಲ್ಲ, ಇದೇನೆ. ಆದರೆ ಇದಕ್ಕಿಂತ ಮಸ್ತ್. ಹಾಂ, ಸೊ ಗೈಸ್ ನೋಡಿ, ನಾವು ಇಲ್ಲಿಂದ ಬಂದಿದ್ದೀವ ಯಾವಾಗಾದರೂ? ಗೌರ್ಮೆಂಟ್ ಹೌಸ್ ಇದು. ಏನು ಗೌರ್ಮೆಂಟ್ ಹೌಸು? ಶೂಟಿಂಗ್ದ ಚೆನ್ನಾಗಿದೆ. ಹಾಂ ಮಾಡಿದ್ವಿ.
ಅಂದರೆ ನಾವು ಈ ಕಡೆ ಎಲ್ಲ ಬಂದಿಲ್ಲ, ಸೊ ಎಲ್ಲ ಕಲರ್ ಅಲ್ಲ. ವಾವ್, ಏ ನಿಲ್ಸು ಅಪ್ಪು, ನಿಲ್ಸಪ್ಪು. ಅಲ್ಲಿ ಅಲ್ಲಿ ಸೊ ಗೈಸ್, ನವಿಲೈತೆ ಇಲ್ಲಿ. ಹೊರ್ಟೋಯ್ತು. ಅಲ್ಲಿ ಅಯ್ಯೋ, ಅಲ್ಲಿ ಗರಿ ಬಿದ್ದಿರುತ್ತೆ ಅನ್ಸುತ್ತಲ್ವಾ? ಗರಿ ಗರಿ ಬಿದ್ದಿರಲ್ವಾ? ಶಿಟ್, ಕ್ಲೋಸ್ ಆಗೈತೆ ಇದೆಲ್ಲ. ವಾ ಬ್ರೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ವಾವ್, ಇದಂತೂ ಚೆನ್ನಾಗಿದೆ. ಇದೆ ಅಲ್ಲಿದ್ದು, ಅಂದರೆ ಇದು ಒಂದೊಂದಾಗಿನೇ ಎಷ್ಟು ಚೆನ್ನಾಗಿ ಉದುರುತ್ತೆ ಗೊತ್ತಾ ಅಪ್ಪ. ಸೊ ಗೈಸ್, ಅಷ್ಟೊತ್ತಿಗೆ ಎದ್ಬಿಟ್ಟು ಇವಾಗ ನಿದ್ದೆ ತೂಕಡಿಸ್ತಾ ಇದ್ದೆ. ನಾಷ್ಟ ಮಾಡಿಬಿಟ್ಟು ಒಂದು ರೌಂಡ್ ಮಲ್ಕೊಂಡು ಆಮೇಲೆ ಏನು ಕೆಲಸ ಇದೆ ಮಾಡಬೇಕಪ್ಪ. ಆಗಲ್ಲ. ಅಟ್ಲೀಸ್ಟ್ ನಾನು ಡ್ರೆಸ್ಸಲ್ಲೂ ಚೇಂಜ್ ಮಾಡ್ಕೊತಿದ್ದೀನಿ, ಹಂಗೆ ಕೂತವನೆ. 1 ಅವರ್ ಲೇಟಾಗಿ ಎದ್ದಿರೋದು. 7 ಗಂಟೆಗೆ ಎದ್ದಿರೋದು, ನಾನು 6 ಗಂಟೆಗೆ ಎದ್ದಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ರೆಸಿಪಿ ಫಾರ್ ಮ್ಯಾಗಿ ಮಾಡಿದ್ದಾನೆ. ಸೊ ತಿಂದ್ಬಿಟ್ಟು ವಿಡಿಯೋ ಎಡಿಟ್ ಆಗ್ತಾ ಇದೆ ಇವಾಗ. ಸೊ ಒಂದು 10 ಸತಿ ನೋಡ್ಬಿಟ್ಟು ನಿದ್ದೆ ಮಾಡೋಣ. ಏನಂತೀಯಪ್ಪು? ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ. ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟ್ ಇರೋದು. 11:30ಗೆ ಬರ್ತಾರೆ. ಇವಾಗ 1:30ಗೆ 2 o'clock ಹೋದ್ರೆ 11:30ಗೆ ಬರ್ತಾರೆ. ನಾನು ಬರೋಷ್ಟ್ರಲ್ಲಿ ಚೆರಿಮ ಸಹ ಎದ್ದಿದ್ಲು. ಸೊ ಗೈಸ್, ಹನ್ನೆರಡುವರೆಗೆ ಮಲಗಿದವರು ಇವಾಗ ಎದ್ದಿದ್ದೀವಿ. ಯಪ್ಪ, ಅದು ಏನು ನಿದ್ದೆ ಅಂತ ಗೊತ್ತಿಲ್ಲ. ನಾನು ಎದ್ದು ನೋಡೋಷ್ಟಲ್ಲಿ ಕಿರಣೇ ಇಲ್ಲ, ಡ್ಯೂಟಿಗೆ ಹೊರಟೋಗಿದ್ದಾರೆ. ಸೊ ಅಂತ ನಿದ್ದೆ ಯಪ್ಪ. ಇವಾಗ ಊಟ ಮಾಡೋ ಬದಲು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಇವಾಗ ಟೈಮ್ ಬಂದು 3 ಗಂಟೆ ಗೈಸ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೆಕ್ಸ್ಟ್ ನಾಳೆ ನಂದು ಬರ್ಡೇ ವ್ಲಾಗ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.